ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬೀಟ್ ನ್ಯೂಸ್. ಎಸ್ಐಆರ್ ಕರ್ತವ್ಯದ ಸಂದರ್ಭದಲ್ಲಿ ತಲೆ ತಿರುಗಿ ನೆಲಕ್ಕೆ ಬಿದ್ದ ಬಿಎಲ್ಒ. ಗದಗ ಜಿಲ್ಲೆಯ ಶಿರಟ್ಟಿ ತಾಲೂಕಿನ ಸೂಗನಹಳ್ಳಿ ಗ್ರಾಮದ ಅಂಗನವಾಡಿಯ ಶಿಕ್ಷಕಿ ಸುಧಾ ಹೇಮಗಿರಿಮಠ ಇವರು ವಿಶೇಷ ಮಾಹಿತಿ ಪರಿಷ್ಕರಣೆ ಬಿಎಲ್ಒ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ತಲೆ ಚಕ್ರ ಬಂದು ನೆಲಕ್ಕೆ ಬಿದ್ದ ಘಟನೆ ಸೋಮವಾರ ಮಧ್ಯಾಹ್ನ ಸಂಭವಿಸಿದೆ. ಘಟನೆಯ ಸುದ್ದಿ ತಿಳಿದು ತಕ್ಷಣವೇ ಸ್ಥಳಕ್ಕೆ ಬೂತ್ ಮಟ್ಟದ ಮೇಲ್ವಿಚಾರಕರಾದ ಬಸವರಾಜ್ ನಂದಗಾವಿ ಅವರು ಭೇಟಿ ನೀಡುವ ಮೂಲಕ ಆರೋಗ್ಯ ಅಸ್ವಸ್ಥಗೊಂಡ ಸುಧಾ ಇವರನ್ನ ತಮ್ಮ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಸಮೀಪದ ಬಿಳಟ್ಟಿ ಗ್ರಾಮದಲ್ಲಿ ಇವರು ಶ್ರೀ ಸಿದ್ದಾರೂಢ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸುವ ಮೂಲಕ ಮಾನವೀಯತೆಯನ್ನ ಮೆರೆದಿದ್ದಾರೆ. ಇನ್ನು ಘಟನೆಯ ಅರ್ಧ ಗಂಟೆ ಮೊದಲು ನೋಡಲ್ ಅಧಿಕಾರಿ ರಾಮಣ್ಣ ದೊಡ್ಡಮನಿ ಇವರು ಸೂಗನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡುವ ಮೂಲಕ ಬಿಎಲ್ಒ ಇವರಿಂದ ಎಸ್ಐಆರ್ ಕೆಲಸದ ಪ್ರಗತಿಯ ಬಗ್ಗೆ ಮಾಹಿತಿ ಪಡೆದುಕೊಂಡು ತದನಂತರ ದೊಡ್ಡಮನಿ ಇವರು ಬನ್ನಿಕೊಪ್ಪ ಗ್ರಾಮಕ್ಕೆ ಭೇಟಿ ನೀಡಲು ತೆರಳಿದ ಸಂದರ್ಭದಲ್ಲಿ ಇತ್ತ ಸೂಗನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ವೈದ್ಯರ ಚಿಕಿತ್ಸೆ ಬಳಿಕ ಸುಧಾ ಇವರು ಈಗ ಒಂದಿಷ್ಟು ಚೇತರಿಸಿಕೊಂಡಿದ್ದು ಇವರಿಗೆ ವಿಪರೀತ ಚಳಿ ಜ್ವರ ಬಂದಿರುವ ಕಾರಣ ಡಾಕ್ಟರ್ ಶಿವಪ್ರಭು ಮನಸೂರ್ ಇವರು ಚಿಕಿತ್ಸೆಯನ್ನು ಮುಂದುವರೆಸಿದ್ದಾರೆ ಎಂದು ಆಸ್ಪತ್ರೆಯ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ವರದಿ ಚಂದ್ರಶೇಖರ್ ಸೋಮಣ್ಣವರ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.